ಕಿಮುರ-ಸಾನ್ ಇತ್ತ ಕೌನ್ಸಾತೋವ ದೋ ದೋದೆಷ್ಟಾಕ ಹಾಂ ಕಿಮುರ-ಸಾನ್ ಜೊತೆ ಹೋಗಿದ್ದ ಹಾಂ ಹೋದ 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 ಕಾನ್ಸರ್ಟ್ ಯಾವುದು? ಯಾವುದೂ ಅಲ್ಲ. ದೋ ದೋದೆಷ್ಟಕ ಹೇಗಿತ್ತು. ಹೇಗಿತ್ತು? ಹಾಂ ಹಾಂ ತೊತೆಮೋ ಯೊಕತಾ ದೆಸ್. ಹಾಂ ತುಂಬಾ ಚೆನ್ನಾಗಿತ್ತು. ಎಸ್, ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ, ಫ್ಲೋ ಚೆನ್ನಾಗಿದೆ. ನೆಕ್ಸ್ಟ್. ದೋಶಿಮಾಸ್ತಾಕ ಹ್ಞೂ ಏನಾಯಿತು. ಏನ್ ಮಾಡಿದ್ರಿ? ಇದೊಂದು ನೆನ್ಪಿಟ್ಕೊಳ್ಳಿ. ಇದು ದೋಶಿಮಸ್ತಕ ಅಂದರೆ ಏನಾಯಿತು ಅಂತ. ಏನಾಯಿತು ಅನ್ನೋಕ್ಕೆ ಒಂದು ನಿಮಿಷ ಈ ನೆನ್ಪಿಟ್ಕೊಳ್ಳಿ. ಹೆಂಗೆ ಅಂತ ಕೇಳಬೇಡಿ. ಏನು ಅನ್ನೋಕ್ಕೆ ದೋ ಶಿಮಸ್ತಕ ಏನಾಯಿತು, ಏನು ಮಾಡಿದ್ರಿ ಅಲ್ಲ ಅಲ್ಲಿ, ಏನಾಯಿತು ದೋಷಿ ಮಸ್ತಕ. ಇಲ್ಲ ಏನು ಮಾಡಿದ್ರಿ ಅಂತ, ಏನು ಮಾಡಿದ್ರಿ ಅಂತ. ಓಕೆ, ಆ ಅರ್ಥದಲ್ಲಿ ಒಂದ್ಸಲ ಓದ್ ನೋಡೋಣ ಬನ್ನಿ. ಕಿನೋ ಕತ್ತ ಕಸಾओ ನಕುಶಿಮಾಸ್ತಾ. ಹಾಂ, ನಿನ್ನೆ ಖರೀದಿ ಮಾಡ್ದ ಅಂಬ್ರೆಲ್ಲಾ ಅನ್ನು ನಿನ್ನೆ ತೊಗೊಂಡಿದ್ದ ಏನೋ ಛತ್ರಿ ಏನು ಮಾಡಿದ್ರಿ, ಏನಾಗಿರ್ಬೋದು, ಕಳ್ಕೊಂಡು. ಹಾಂ, ಎಸ್. ಓಕೆ, ಇದು ಉತ್ತರ ಗೊತ್ತಾಯ್ತಾ. ಈಗ ಪ್ರಶ್ನೆ ನೋಡಿ, ಏನು ಮಾಡಿಕೊಂಡೆ, ಏನು ಮಾಡಿದ್ರಿ, ಏನಾಯಿತು ಅನ್ನೋದೇ ಇಲ್ಲಿಗೆ ಮ್ಯಾಚ್ ಆಗ್ತಿದೆ, ಇದಕ್ಕೆ ಮ್ಯಾಚ್ ಆಗ್ತಿದೆ. ಅದಕ್ಕೆ ಇದೊಂದು ನೆನ್ಪಿಟ್ಕೊಳ್ಳಿ ಎಕ್ಸ್ಪ್ರೆಷನ್. ದೋಶಿ ಮಸ್ತಕ ಏನಾಯಿತು, ಕಿನೋ ಕತ್ತ ಕಸವೋ ನಕುಶಿ ಮಸ್ತ, ನಿನ್ನೆ ಖರೀದಿ ಮಾಡಿದ ಕೊಡೆಯನ್ನು ಕಳ್ಕೊಂಡೆ. ನೆಕ್ಸ್ಟ್. ದೋನ್ನ ಉಚಿದ ಓಶಿ ದೆಸ್ಕ. ಯಾವ ಥರ ಮನೆ ಬೇಕು ಅಂತ ಅನ್ಸುತ್ತೆ. ಬೇಕು, ಯಾವ ಥರ ಬಯಸ್ತೀರಾ ಅನ್ನೋಕ್ಕಿಂತ ಹೊಸಿ ದೆಸ್ಸಿಗೆ ಬೇಕು ಅಂತಾನೆ. ಯಾವ ಮನೆ ಬೇಕು, ಎಂಥ ಮನೆ ಬೇಕು. ಹಿರೋಯಿ ನಿವಾಗ ಅರು ಉಚಿಗ ಹೋಶಿದೆ. ವಿಶಾಲವಾದ ಗಾರ್ಡನ್ ಇರೋ ಮನೆ ಬೇಕು. ಎಷ್ಟು ಚೆನ್ನಾಗಿ ಓದ್ತಿದ್ದೆ ನೋಡಿ. ಎಸ್, ಹಾಗಾದ್ರೆ ಅರ್ಥ ಆಗಿದೆ ನಿಮಗಿದು. ಇದು ಅರ್ಥ ಆಗಿದೆ ಸಂಸೆ, ಬಟ್ ನಾನೇ ಮಾತಾಡಬೇಕು ಅಂದರೆ ಅದು ಬರಲ್ಲ, ಇಷ್ಟು ಫ್ಲೋ ಬರಲ್ಲ ಅಂತೀರಾ. ಸೇಮ್ ಕನ್ನಡನೇ ಅಲ್ವಾ, ಅಂದರೆ ವರ್ಡ್ಸು ತಟ್ ಅಂತ ಬರಲ್ಲ, ಯಾಕಂದರೆ ಪ್ರಾಕ್ಟೀಸ್ ಇಲ್ವಲ್ಲ ಸಂಸೆ ಮಾತಾಡಿ. ಕರೆಕ್ಟ್. ನೋಡಿ, ಅದೇ ಈ ಚಾಪ್ಟ್ರು N5 ಮುಗಿಯತ್ತಲ್ವಾ, 22ನೇ ಚಾಪ್ಟ್ರು 23, 24 ಬರೀ ಪ್ಲೇನ್ ಫಾರ್ಮೇ. ಅಷ್ಟೊತ್ತಿಗೆ ನೀವು ರೆಡಿ ಆಗಿರ್ತೀರ ನೋಡಿ. ಹಾಂ, ನೆಕ್ಸ್ಟ್. ಕೊಂಬಾನ್ ನೋಮಿನಿ ಇಕಿಮಸೆಂಕ. ಇವತ್ತು ರಾತ್ರಿ ಕುಡಿಯೋಕ್ಕೆ ಹೋಗೋಣವಾ? ಸುಮಿಮಸೆನ್ ಕೊಂಬಾನ್ವ ಚೊತ್ತೋ ತೊಮೊದಾಚಿ ನಿ ಆವು ಯೊಕೊಚೊಕ್ಕುಗ ಅರಿಮಾಸ್. ಇವತ್ತು ರಾತ್ರಿ ಸ್ವಲ್ಪ ಫ್ರೆಂಡ್ ಜೊತೆ ಮೀಟಿಂಗ್, ಅಂದರೆ ಅಪಾಯಿಂಟ್ಮೆಂಟ್, ಮೀಟ್ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಇದೆ. ಮೀಟ್ ಮಾಡೋದಕ್ಕೆ ಪ್ರಾಮಿಸ್ ಮಾಡಿದ್ದೀನಿ. ಎಸ್. ಆದರೆ ಇಲ್ಲಿ ಏನಾಗುತ್ತೆ, ಫ್ರೆಂಡ್ನ ಭೇಟಿ ಮಾಡುವ ಪ್ರಾಮಿಸ್ ಇದೆ ಅಂತ ಆಗುತ್ತೆ. ಬಟ್ ನೀವು ಹೇಳಿ ಸರಿ ಯಾವಾಗಲೇ. ಎಸ್, ಸೊತ್ತೋ ತೊಮದಚಿನಿ ಅವು ಯಕ್ಸೋಗ ಕರಿಮಾಸ್. ಪ್ರಾಮಿಸ್ ಇದೆ, ಅಂದರೆ ಅಪಾಯಿಂಟ್ಮೆಂಟ್ ಇದೆ. ಎಂಥ ಅಪಾಯಿಂಟ್ಮೆಂಟು? ಫ್ರೆಂಡನ್ನ ಮೀಟ್ ಮಾಡುವ ಅಪಾಯಿಂಟ್ಮೆಂಟು, ಅಷ್ಟೇ. ನೋಡಿ, ಇಷ್ಟು ಬಿಟ್ಟಾಕಿ ನೋಡಿ. ಕೋನ್ಬಾನ್ವಾ ಯಕ್ಸುಕುಗಾರಿಮಾಸ್, ಇವತ್ತು ಪ್ರಾಮಿಸ್ ಇದೆ. ಈಗ ನಾನು ಬಣ್ಣಿಸ್ತೀನಿ. ಎಂಥ ಪ್ರಾಮಿಸು? ಸ್ವಲ್ಪ ಫ್ರೆಂಡ್ನ ಮೀಟ್ ಮಾಡುವ ಪ್ರಾಮಿಸ್ ಇದೆ, ಮೀಟ್ ಮಾಡುವ ಅಪಾಯಿಂಟ್ಮೆಂಟ್ ಇದೆ. ನೋಡಿ, ನಾನು ಯಾವ ರೀತಿ ಬರ್ತೀನಿ ಆ ಥರ ಬಂದರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ. ಬಣ್ಣಿಸ್ತಾ ಇದ್ದೀನಿ ನಾನು, ನೌನನ್ನು ಬಣ್ಣಿಸ್ತಾ ಇದ್ದೀನಿ. ನೌನಿಲ್ಲೇನೋ ಅಪಾಯಿಂಟ್ಮೆಂಟ್ ಇದೆ. ಎಂಥ ಅಪಾಯಿಂಟ್ಮೆಂಟು? ಅವನನ್ನು ಭೇಟಿ ಮಾಡುವ ಅಪಾಯಿಂಟ್ಮೆಂಟು. ಸೇಮ್ ಕನ್ನಡ. ಇದು ಯಾರು ಹೇಳ್ಕೊಡಲ್ಲ, ಇದು ಯಾರು ಗೊತ್ತಾಗಿಲ್ಲ ಈ ಥರ ಹಿಂಗೆ ಹೇಳ್ಬೋದು ಅಂತ. ಎಸ್. ಸೊ ಇದೇ ಭಾಳ ಬಳಸೋದು ದೈನಂದಿನ ಜೀವನದಲ್ಲಿ ಜಾಪನೀಸ್ ಅವರು, ಪ್ಲೇನ್ ಫಾರ್ಮ್ಸ್ ಈ ರೀತಿ. ಓಕೆ, ಈಗ ಪ್ಲೇನ್ ಫಾರ್ಮು ನಿಮಗೆ ಗೊತ್ತಿದೆ, ಆದರೆ ಯಾವ ರೀತಿ ಮಾಡೋದು ಅಂತ ಒಂದೊಂದ್ಸಲಿ ಕನ್ಫ್ಯೂಸ್ ಆಗ್ತೀರಾ. ನವನಿಗೂ ಮಾಡ್ಬೋದು,
ವರ್ಬಿಗೂ ಮಾಡ್ಬೋದು, ಈ ಅಡ್ಜೆಕ್ಟಿವು ನಾಡ್ಜೆಕ್ಟಿವ್ ಮಾಡ್ಬೋದು. ಅದಕ್ಕೆ ಇನ್ನೊಂದ್ಸಲಿ ಮೆಲ್ಕು ಹಾಕೋಣ. ನೆನ್ನೆ ನೋಡಿದ್ವಲ್ಲ, ನೆನ್ನೆ ಮೊನ್ನೆ ಕಕಿಮಸ್ ಪ್ಲೇನ್ ಫಾರ್ಮ್ ಏನು ಕಕು. ಹಾಂ, ಹಂಗಾರೆ ನಾನೇ ಓದ್ಬಿಡ್ತೀನಿ. ಹಂಗಾರೆ ಇಲ್ಲ ನೀವು ಓದ್ತೀರಾ? ಇಲ್ಲ ಸರ್, ನೀವೇ ಎಕ್ಸ್ಪ್ಲೈನ್ ಮಾಡಿ, ಅಂದರೆ ಅಲ್ಲಿ ಏನಾದರೂ ತಿಳ್ಕೊಳ್ಳೋದಕ್ಕಿರುತ್ತಲ್ವಾ. ಓಕೆ ಹೊಸದೇನಿಲ್ಲ. ಓಕೆ, ಒಂದ್ಸರಿ ಓದ್ತೀನಿ. ಈಗ ಫಸ್ಟ್ ನಾನು ವರ್ಬಿಂದ ಬರ್ತೀನಿ. ಪ್ಲೇನ್ ಫಾರ್ಮು ಏನು ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು ಮೂರ್ದು ಪ್ಲೇನ್ ಫಾರ್ಮ್ ಇದೆ. ಅದು ಯಾವ ರೀತಿ ಅಂದರೆ ಕಕಿಮಸ್ ಬರಿತೀನಿ, ಕಕು ಬರಿತೀನಿ ಪ್ಲೇನ್ ಫಾರ್ಮ್. ಕಕಿಮಸೇನ್ ಕಕನಾಯ್ ಹೆಂಗಾಯಿತು, ನೆಗೆಟಿವ್ ಮಾಡೋದು ಹೇಗೆ? ಪ್ಲೇನ್ ಫಾರ್ಮು ಆ ಸೌಂಡ್ ಬಂದು ನಾಯಿ ಬರುತ್ತೆ. ಯಾವುದಕ್ಕೆ? ವರ್ಬು 1ಗೆ. ವರ್ಬು 2ಗೆ ಏನೂ ಇಲ್ಲ. ತಬೇಮಸ್ ಅಂತ ಇರುತ್ತೆ. ತಬೇಮಸ್ಸು ಇದು ಗ್ರೂಪ್ 2. ಮಸ್ಸು ಕ್ಯಾನ್ಸಲ್ ಆಗಿ ತಬೆ ರು ಅಂತ ಆಗುತ್ತೆ. ಬರೀ ರು ಬಂದು ಸೇರುತ್ತೆ. ಇಷ್ಟೇ. ನಾವೀಗ ನೋಡ್ತಾ ಇರೋದು ಗ್ರೂಪ್ 1. ಕಕಿಮಸ್ತಾ ಬರ್ದೆ ಕಾಯ್ತಾ. ಸೊ ಇಲ್ಲೇನಾಯಿತು, ಗ್ರೂಪ್ 1 ಕೀ ಹೋಗಿ ಇತ ಬಂತು, ಕಾಯ್ತಾ. ಕಕಿಮಸೆಂದೆಷ್ಟ ಕಾಕನ ಕತ್ತದೆಸ್, ನಾಯೋಗಿ ಕತ್ತ ಬಂತು. ನಾಯೋಗಿ ಕತ್ತ ಬಂತು, ಕಕನ ಕತ್ತ. ಇದು ಗ್ರೂಪ್ 1 ವರ್ಬು. ಮತ್ತು ಇನ್ನೊಂದು ಥರ ಗ್ರೂಪು ಇದೆ, ಇನ್ನೊಂದು ಥರದ್ದು ವರ್ಬ್ ಇದೆ. ಏನೋ ಇದೆ ಅನ್ನೋದು ಇದು ಸಪ್ರೇಟಾಗಿ ನೋಡೋಣ. ಅರಿಮಸ್ ರೀದಿದ್ದು ಊ ಸೌಂಡ್ ಆಗುತ್ತೆ. ಅರು ಮೇಲಿನ ಥರನೇ ಊ ಸೌಂಡು, ಕು ರು. ಅರಿಮಸೇನ್ ಇದು ಅರನಾಯಿ ಅಂತ ಹೇಳಕ್ಕೆ ಬರಲ್ಲ, ಸೀದಾ ನಾಯಿ ಅಂತ ಹೇಳಬೇಕು. ನಾಯಿ, ಲಾಜಿಕ್ ಇಲ್ಲ ಇದಕ್ಕೆ. ಅರಿಮಷ್ಟ ಇತ್ತು ಅತ್ತ. ಎಸ್, ಅರಿಮಸೆಂದೆಷ್ಟ ನಕತ್ತ ಸೇಮು. ಈ ಹೋಯ್ತು, ಕತ್ತ ಬಂತು. ಯಾಕಂದರೆ ಇದು ಎಂಥದ್ದು ಈ ಅಡ್ಜೆಕ್ಟಿವ್ ಥರ ನಾಯಿ ಅನ್ನೋದು. ಈ ಅಡ್ಜೆಕ್ಟಿವ್ ಏನು ಮಾಡ್ತೀವಿ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಈ ಹೋಗುತ್ತೆ, ಕತ್ತ ಬರುತ್ತೆ. ಹಾಂ, ನೆಕ್ಸ್ಟು ಮತ್ತು ಅದೇ ಈ ಅಡ್ಜೆಕ್ಟಿವ್ ನೋಡ್ತಾ ಇದ್ದೀವಿ. ಓಕಿ ದೆಸ್ ಪ್ಲೇನ್ ಫಾರ್ಮ್ ಏನು? ಓಕಿ ದೆಸ್ ಹೋಯ್ತು. ಓಕಿ ಕುನಾಯ್ ದೆಸ್ ದೊಡ್ಡದಿಲ್ಲ. ಓಕಿ ಕುನಾಯ್ ದೆಸ್ ದೊಡ್ಡದಲ್ಲ. ಓಕಿ ಕುನಾಯ್ ದೆಸ್ ಓಕಿ ಕುನಾಯ್. ಓಕಿ ಕತ್ತ ದೆಸ್ ದೊಡ್ಡದಿತ್ತು. ಓಕಿ ಕತ್ತ ದೆಸ್ ಹೋಯ್ತು. ಓಕಿ ಕುನಕತ್ತ ದೆಸ್ ಓಕಿ ಕುನಕತ್ತ ದೊಡ್ಡದಿರಲಿಲ್ಲ. ನೆಕ್ಸ್ಟು ನಾಡ್ಜೆಕ್ಟಿವ್. ಕಿರೇ ದೆಸ್, ಇಲ್ಲಿ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಇದಕ್ಕೆ. ದೆಸ್ ಇದು ದಾ ಆಗುತ್ತೆ. ಓಕಿದ ಪ್ಲೇನ್ ಫಾರ್ಮ್ ಹೆಂಗೆ ಹೇಳ್ತೀವಿ? ಓಕೆ ಅಲ್ಲ, ಕಿರೇ ದೆಸ್ ಕಿರೇದ. ಸುಂದರವಾಗಿದೆ. ಇದು ಪ್ಲೇನ್ ಫಾರ್ಮ್. ಯಾವ ಥರ ಹೇಳ್ತೀವಿ ಅಂದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಕಿರೇದ ತೋ ಮೊಯ್ಮಸ್. ಎಸ್, ಕಿರೇ ತೋ ಮೊಯ್ಮಸ್ ಅಂತ ಹೇಳಕ್ಕೆ ಬರಲ್ಲ, ಕಿರೇದ ತೋ ಮೊಯ್ಮಸ್. ಯಾಕಂದರೆ ನಾಡ್ಜೆಕ್ಟಿವ್. ಕಿರೇಜಾ ಅರಿಮಸೇನ್, ಕಿರೇಜಾ ನಾಯಿ. ಅರಿಮಸೇನ್ ಇದ್ದಿದ್ದು ಮೇಲೆ ಇಲ್ಲಿ ನೋಡಿದ್ವಲ್ಲ, ಅದೇ ನಾಯಿ ಇಲ್ಲಿಗೆ ಬಂತು. ಕಿರೇಜ ನಾಯಿ. ಕಿರೇದೆಷ್ಟ ಸುಂದರವಾಗಿತ್ತು. ಕಿರೇದತ್ತ ಸುಂದರವಾಗಿತ್ತು ಅಂತ ಅನಿಸುತ್ತೆ. ಕಿರೇದತ್ತ ತೋ ಮೊಯ್ಮಸ್. ಎಸ್, ಕಿರೇಜ ಅರಿಮಸೆಂದೆಷ್ಟ ಸುಂದರವಾಗಿರಲಿಲ್ಲ. ಕಿರೇಜ ನಗತ್ತ ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ. ಕಿರೇಜ ನಗತ್ತ ತೋ ಮೊಯ್ಮಸ್. ಈಗ ನೆಕ್ಸ್ಟ್ ಏನು ಬರ್ತೀವಿ? ನೌನಿಗೆ ಬರ್ತೀವಿ. ನಾವೆಲ್ಲ ನೋಡ್ತಾ ಇರೋದು ಪಾರ್ಟ್ಸ್ ಆಫ್ ಸ್ಪೀಚ್. ನೌನ್ ಅಮೆದೆಸ್ ಮಳೆ ಇದೆ. ಅಮೆದ ತೋ ಮೊಯ್ಮಸ್ ಮಳೆ ಇದೆ ಅಂತ ಅನಿಸುತ್ತೆ. ಅಮೆಜ ಅರಿಮಸೇನ್ ಮಳೆ ಅಲ್ಲ. ಅಮೆಜ ನಾಯ್ದೆಸ್ ಅಲ್ಲ, ಅಮೆಜ ನಾಯ್ ತೋ ಮೊಯ್ಮಸ್ ಮಳೆ ಅಲ್ಲ ಅಂತ ಅನಿಸುತ್ತೆ. ಅಮೆದೆಸ್ತ ಇದ್ದಿದ್ದೇನೋ ದತ್ತ ಆಗುತ್ತೆ ಮೇಲಿನ ಥರನೇ. ನೆನ್ಬಿಟ್ಕೊಳ್ಳಿ, ದೆಸ್ತ ಇದ್ದಿದ್ದು ದತ್ತ. ಅಮೆಜ ಅರಿಮಸೇನ್ ದೆಸ್ತ ಅಮೆಜ ನಕತ್ತ ಮಳೆ ಇರಲಿಲ್ಲ ಅಂತ ಅನಿಸುತ್ತೆ. ಅಮೆಜ ನಕತ್ತ ತೋ ಮೊಯ್ಮಸ್. ಎಸ್, ನೋಡಿದ್ವಿ ನಾವು ಪ್ಲೇನ್ ಫಾರ್ಮ್ನ. ಈಗ ಬನ್ನಿ ಅಪ್ಲೈ ಮಾಡ್ತಾ ಹೋಗೋಣ. ಎಲ್ಲಿ ತನಕ ನೋಡಿದ್ವಿ? 8 ಆಯ್ತಲ್ಲ. ಎಕ್ಸಸೈಸ್ ಎ. ಕೊರೆವ ಒನ್ನಾನೋ ಹಿತೋಗ ಯೋಮು ರಶಿದೆಸ್. ಹಾಂ, ಇದು ಹುಡುಗಿರ್ದು ವ್ಯಕ್ತಿ
ಓಕೆ ಹುಡುಗಿ ಹುಡುಗಿಯರು ಓದುವಂತ ಮ್ಯಾಗ್ಝಿನ್. ಹಾಂ ಹುಡುಗಿಯರು ಓದುವಂತ ಮ್ಯಾಗ್ಝಿನ್. ಓದುವಂತಹ ಅಂತ ಇಲ್ಲ, ಅದೂ ಇದೆ. ಓದು ಮ್ಯಾಗ್ಝಿನ್. ಇವರು ಓದುವ ಮ್ಯಾಗ್ಝಿನ್. ಓದುವ ಮ್ಯಾಗ್ಝಿನ್. ಇದು ಇವ್ರುಗಳು ಓದುವ ಮ್ಯಾಗ್ಝಿನು. ಎಂಥ ಮ್ಯಾಗ್ಝಿನ್ ಅಂದರೆ ಇದು ಕೊರೆವಾ ಜಶಿದೆಸ್, ಇದು ಬಿಟಾಕಿದು ಕೊರೆವಾ ಜಶಿದೆಸ್. ಈಗ ಬಣ್ಣಿಸಿ ಎಂಥ ಮ್ಯಾಗ್ಝಿನು, ಒನ್ನನ್ನು ಹಿತೋಗ ಯೊಮು ಜಶಿದೆಸ್. ಇವ್ರುಗಳು ಓದುವ ಮ್ಯಾಗ್ಝಿನ್. ನೆಕ್ಸ್ಟ್ ಕೊರೆವ ನಿಹೋಂದೆ ಉತ್ತೆ ಇನಾಯ್ ಜಶಿದೆಸ್. ಹಾಂ, ಎಂಥ ಮ್ಯಾಗ್ಝಿನ್ ಅಂತೆ ಮತ್ತೆ. ಉತ್ತೆ ಇನಾಯ್ ಅಂದ್ರೆ ಸೆಲ್ ಮಾಡಬಾರ್ದು. ಇಲ್ಲಿಂದ ಬರ್ಬೇಕು, ಇಲ್ಲಿಂದ. ಜಪಾನಲ್ಲಿ ಸೆಲ್ ಮಾಡಲ್ಲ, ಸೆಲ್ ಮಾಡದೇ ಇರೋ ಮ್ಯಾಗ್ಝಿನ್. ಎಸ್, ಮಾಡದೇ ಇರುವ ಮ್ಯಾಗ್ಝಿನ್. ಮಾಡ್ತಾ ಇಲ್ಲ ಅಲ್ಲಿ, ಮಾರಾಟ ಮಾಡದೇ ಇರುವ ಮ್ಯಾಗ್ಝಿನ್. ಎಸ್, ಅಂಥ ಮ್ಯಾಗ್ಝಿನ್. ನೆಕ್ಸ್ಟ್ ಎಂಥ ಮ್ಯಾಗ್ಝಿನ್ ಇನ್ನೊಂದು ಬಂತು. ಕೊರೆವ ಕರಿನಸಾನಿ ಕರಿತ ಮ್ಯಾಗ್ಝಿನ್. ಕರಿತ ಜಶಿದೆಸ್. ಹಾಂ, ಕರಿನಸಾನ್ ಓಕೆ, ಗೇ ಆಗಲ್ಲ ಇಲ್ಲಿ. ಇದು ಅರ್ಥ. ಕರಿತ ಪರ್ಚೇಸ್ ಮಾಡಿದ್ದ. ಕರಿಮಸ್ ಅಂದರೆ ಬಾರೋ ಮಾಡ್ತೀನಿ. ಅಲ್ಲ, ಬಾರೋ ಮಾಡಿದ ಮ್ಯಾಗ್ಝಿನ್. ಹಾಂ, ಸೊ ಇಲ್ಲಿ ಏನಾಯಿತು, ಗೇನೋ ಇಂದನೋ ಅವು ಕನ್ನಡದಲ್ಲಿ. ಕರಿನಸಾನ್ ಬಾರೋ ಮಾಡೋದು ಯಾವಾಗಲೂ ಅವರಿಂದ ಬಾರೋ ಮಾಡೋದು. ಸೊ ಇದು ಇಂದ. ಸೊ ನಾನು ನಿಮಗೆ ಕರ ಅಂತ ಹೇಳ್ಕೊಟ್ಟಿದ್ದೆ ಅಲ್ಲಿ, ಅದೇ ಕರಿನಸಾನ್ನಿ ಕರಿತಾ ಜಾಶಿದೆಸ್ ಅಥವಾ ಕರಿನಸಾಂಕರ ಕರಿತಾ ಜಾಶಿದೆಸ್ ಕೊರೆವ. ಓಕೆನಾ, ಇದು ಅವರಿಂದ ಬಾರೋ ಮಾಡಿದ ಜಾಶಿ. ಕರ ಅಂದ್ರೆ ಈಸಿಯಾಗಿ ಅರ್ಥ ಆಗೋಗ್ಬಿಡುತ್ತೆ. ಅದೇ ನಾನು ಅದಕ್ಕೆ ಕರ ಹೇಳ್ಕೊಟ್ಟಿರೋದು. ಅವರು ಕರನೇ ಬಳಸ್ತಾರೆ. ಅವರು ಕರ ಬಳಸ್ತಾರೆ, ಒಂದೊಂದ್ಸಲ ನೀನು ಬಳಸ್ಬಿಡ್ತಾರೆ. ಸೊ ಅದಕ್ಕೆ ನಾವು ಇದರಿಂದ ಅರ್ಥ ಮಾಡ್ಕೊಬೇಕು. ಕರಿತಾ ಅಂದರೆ ಬಾರೋ ಮಾಡಿದ, ಸೊ ನೀ ಅಂದರೆ ಇಂದ ಅಂತ ಅರ್ಥ. ಬಂದ್ರಾ? ಎಸ್, ಅರ್ಥ ಆಗಿದೆಯಲ್ಲ ಗ್ರಾಮರು? ಸ್ವಲ್ಪ ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ಎರಡನೇ ಮಾಡಿ. ಮೆಗಾನೆ ಓ ಕಕೆದೆ ಇರು ಹಿತೋವ ಯಮದ ಸಾಂದಸ್. ಹಾಂ, ಈ ಗ್ಲಾಸನ್ನು ಕನ್ನಡಕ ಏನು ಮಾಡ್ತೀರಾ ನೀವು? ಕನ್ನಡಕನ ಹಾಕೊತೀರಾ? ಕೊಡ್ತೀನಿ. ಹಾಂ, ಸೊ ಇಲ್ಲಿ ಏನಿದು, ಆ ಕನ್ನಡಕವನ್ನು ಹಾಕಿರುವ ವ್ಯಕ್ತಿ ಯಮದಾಸನ್ ಅವರು. ಮತ್ತೆ ನೆಕ್ಸ್ಟು ರೊಕೋನಿ ಇಕನಾಯ್ ಹಿತೋವಾ ಯಮದಸಾಂದೆಸ್. ಯಮದಾಸನ್ ಎಂಥ ವ್ಯಕ್ತಿ? ಸ್ಕೀ ಟ್ರಿಪ್ಪು, ಸ್ಕೀಯಿಂಗ್ ಟ್ರಿಪ್ಪಿಗೆ ಹೋಗದ ವ್ಯಕ್ತಿ ಯಾರು? ಯಮದಾಸನು. ಎಸ್, ಸುಖಿ ರೊಕೋನಿ ಇಕನಾಯ್ ಹಿತೋವಾ ಯಮದಾಸಂದೇಸ್. ಹೋಗದ ಇಕನಾಯ್, ಹೋಗಲ್ಲ ಅನ್ನೋ ಬದಲು ಹೋಗದ ವ್ಯಕ್ತಿ. ಎಸ್, ನೆಕ್ಸ್ಟ್ ಪೈಗಿದೆ ಇಕೆನ್ ಓ ಇತ್ತ ಹಿತೋವ ಯಮದ ಸಾಂದಸ್. ಇದು ನೋಡಿ, ಇದು ಇಕೆನ್ ಓ ಈಮಸ್. ಇಕೆನನ್ನು ಹೇಳ್ತೀನಿ. ಕನ್ಫ್ಯೂಸ್ ಆಗಬೇಡಿ, ಇಕಿಮಸ್ ಅಂತ ಅಲ್ಲ ಇದು. ಇಕಿಮಸ್ ಅಲ್ಲ, ಇದೇನೋ ಯಾವ ವರ್ಬು ಈಮಸ್ ಅಂತಾರೆ. ಈಗ ಇವರು ಎಂಥ ವ್ಯಕ್ತಿ? ಎಂಥ ವ್ಯಕ್ತಿ? ಕಾಯ್ಗಿ ಗೊತ್ತಾ? ಕಾಯ್ಗಿ ಅಂದರೆ ಮೀಟಿಂಗ್ ಅಲ್ಲಿ ಇಕೇನಂದರೆ ಅನಿಸಿಕೆ, ಒಪಿನಿಯನ್ ಅನ್ನು ಕೊಡುವಂಥ ವ್ಯಕ್ತಿ ಯಮದಾಸನ್. ಕೊಡೋದಲ್ಲ, ಇಲ್ಲಿ ಹೇಳೋದು. ಈಮಸ್ ಅಂದರೆ ಹೇಳ್ತೀನಿ ಅಂತ. ಕಾಯ್ಗಿಯಲ್ಲಿ ಒಪಿನಿಯನನ್ನು ಹೇಳಿದ ವ್ಯಕ್ತಿ ಯಮದಾಸನ್. ಓಕೆನಾ?
ಎಸ್ ಕಾಯ್ಗಿದೆ ಇಕೆವೋ ಇತ್ತ ಹಿತೋವ ಯಮದ ಸಂದೇಶ್. ಇಲ್ಲಿ ಮೀಟಿಂಗಲ್ಲಿ ಒಪಿನಿಯನನ್ನು ಹೇಳ್ದ ವ್ಯಕ್ತಿ ಯಮದಾಸನ್ ಅವರು. ಓಕೆ, ನೆಕ್ಸ್ಟ್ ಟ್ರೈ ಮಾಡ್ತೀರಾ ನೀವೇ? ಸೆನ್ಸೆ ಒಂದು ಡೌಟು, ಈ ಇಕಿಮಾಸ್ ಮತ್ತೆ ಏನ್ ಬರುತ್ತೆ ಸೆನ್ಸೆ? ಇದು ಪ್ಲೇನ್ ಫಾರ್ಮು ಸೇಮ್ ಎರಡು. ಮತ್ತೆ ನಾವು ಸೆಂಟೆನ್ಸ್ ಮುಖಾಂತರ ನಾವು ತಿಳ್ಕೊಬೇಕು. ಹಾಂ, ಅಲ್ಲೇ ಇರೋದು. ಎಸ್, ನಾವು ನಿಮಗೆ ಕ್ಲೂ ಕೊಡುತ್ತೆ. ಸೊ ಈಗ ನೋಡಿ, ಅನಿಸಿಕೆಯನ್ನು ಹೋಗ್ತೀನಿ ಅಂತ ಹೇಳ್ತೀರಾ? ಇಲ್ಲ, ಅನಿಸಿಕೆಯನ್ನು ಹೇಳ್ತೀನಿ. ಹಾಂ, ಅದಕ್ಕೆ ಜಾಪನೀಸಲ್ಲಿ ಭಾಳ ಮುಖ್ಯವಾಗಿ ನೌನು ಮತ್ತು ವರ್ಬು ಅವೆರಡಕ್ಕೂ ಸಂಬಂಧ ಕೊಟ್ಟು ಅರ್ಥ ಮಾಡ್ಕೊಬೇಕು ನೀವು. ಅದೇ ಕಾಂಟೆಕ್ಸ್ಟ್ ರೀಡಿಂಗ್ ಅಂತಾರೆ ಇದು. ಎಸ್, ನೆಕ್ಸ್ಟ್ ಯಾರು? ನೀವೇ. ಎಸ್. ಒತ್ತು ಸಂಘ ಸುಂದೆ ಇದು ತೊಕೊರೋ ಯೋಕೋಹಾಮಾ ದೇಸ್. ಯೋಕೋಹಾಮಾ ದೇಸ್. ಕೇಳಿದಿರ ಯೋಕೋಹಾಮಾ? ಯೋಕೋಹಾಮಾ ಕೇಳಿದೆ. ಜಪಾನಲ್ಲಿದೆ ನೋಡಿ, ಜಪಾನಲ್ಲಿದೆ. ಏನಂತಿದ್ದು? ಒತ್ತು ಸಾನ್, ಅದು ಒತ್ತು ಸಾಂಗ ಸುಂದೆ ಅಂದ್ರೆ ಲೀವ್ ಇರೋದ. ಇವರು ವಾಸವಾಗಿರುವ ಜಾಗ ಯೋಕೋಹಾಮಾ ಅಷ್ಟೇ. ಎಸ್. ಸೊ ಹೆಂಗ್ ಬಂತು ಗೊತ್ತಾಯ್ತಾ? ಸುಂದೆ ಇರು ಎಲ್ಲಿಂದ ಬಂತು ಈ ಥರ ಗೊತ್ತಾಯ್ತಾ? ಸುಂದೆ ಇಮಸ್ ಇದ್ದಿದ್ದು ಅದು ನಾವು ಪೊಲೈಟ್ ಫಾರ್ಮ್, ಪ್ಲೇನ್ ಫಾರ್ಮಲ್ಲಿ ಇಮಸ್ ಇದ್ದಿದ್ದು ಇರು ಆಗುತ್ತೆ. ಬೆಂಕಿ. ಎಸ್, ಸುಮಿಮಸ್ಸಿಂದ ಬಂತು. ಸುಮಿಮಸ್ ವಾಸಿಸ್ತೀನಿ, ಸುಂದೆ ಇಮಸ್ ವಾಸ ಮಾಡ್ತಿದ್ದೀನಿ, ಅದನ್ನು ಪ್ಲೇನ್ ಫಾರ್ಮಲ್ಲಿ ಸುಂದೆ ಇರು. ಪರವಾಗಿಲ್ಲ. ನೆಕ್ಸ್ಟ್. ಸತೋ ಸಂಗ ಇಮಾನೆ. ನಿಧಾನ ಓದಿ, ಒಂದು ಓದಿ. ಉಮಾರೇತ ತೊಕೊರುವ ಹೇಳ್ತೀರಾ? ಯೋಕೋಹಾಮಾ ದೇಸ್. ಅರ್ಥ? ಸತೋ ಅವರು ಹುಟ್ಟಿದ ಜಾಗ ಯೋಕೋಹಾಮಾ. ಹುಡ್ತೀನಿ, ಉಮಾರೆಮಸ್ ಹುಟ್ಟಿದೆ. ಇವರು ಹುಟ್ಟಿದ ಜಾಗ ಯೋಕೋಹಾಮಾ. ನೆಕ್ಸ್ಟ್. ವತಾಶಿಗ ಇಕಿತಾಯಿ ತೊಕೊರುವ ಯೋಕೋಹಾಮಾ ದೇಸ್. ಎಸ್, ನಾನು ಇಕಿತಾಯಿ ಹೋಗುವ. ಗೊತ್ತಾಯ್ತು ಯಾವುದು ಅಂತ? ಇಕಿಮಾಸ್, ಇಕಿತಾಯಿದೆಸ್, ಹೋಗ ಬಯಸುವ ಜಾಗ ಯೋಕೋಹಾಮಾ. ಎಸ್, ಇಷ್ಟೇ ನೋಡಿ. ಎಲ್ಲ ಹೆಂಗೆ ನಾವು ಕಲ್ತಿರೋ ಗ್ರಾಮರ್ಗಳು ಒಂದಕ್ಕೊಂದು ಕೂಡು ಬರ್ತಾ ಇದೆ. ಇಕ್ಕಿತಾ ಇದ್ದಿದ್ದು ಈಗ ಬಣ್ಣಿಸ್ತಾ ಇದ್ದೀವಿ ನಾವು. ಯಾವುದೋ ಜಾಗ, ಇಂಥ ಜಾಗ ಅಂತೆ. ನಾನು ಹೋಗ ಬಯಸುವ ಜಾಗ ಯೋಕೋಹಾಮಾ. ವತಾಶಿಗ ಇಕಿತಾಯಿ ತೊಕೊರುವ ಯೋಕೋಹಾಮಾ ದೇಸ್. ಎಸ್. 4ನೇದು ಚೈತ್ರ ಸರ್. ಅನೋ ತನಾನಿ ಅರು ಫುಕುಒ ಮಿಸೆತೆ ಕುದಸಾಯ್. ಆ ಶೆಲ್ಫ್ನಲ್ಲಿ ಇರೋ ಬಟ್ಟೆಯನ್ನು ತೋರಿಸಿ ಪ್ಲೀಸ್. ಸುಗೋಯ್. ನೆಕ್ಸ್ಟ್. ಪಾರ್ಟಿ ಇದೆ, ಕಿರು ಫುಕುಒ ಮಿಸೆತೆ ಕುದಸಾಯ್. ಪಾರ್ಟಿನಲ್ಲಿ ಕಿರು ಹುಟ್ಟಿರುವಲ್ಲ, ನೀವು ಹುಟ್ಟಿಲ್ಲ, ಉಡುವ ಬಟ್ಟೆ. ಹುಟ್ಟಿರೋದಾದರೆ ಕಿತೆ ಇಮಸ್ ಆಗುತ್ತೆ. ಕಿತೆ ಇರು ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಹುಟ್ಟಿರುವ ಅಂತ ಅಂದ್ರೆ ಕಿತೆ ಇರು. ಹಾಕೊಂಡಿದ್ದೀನಿ. ಈಗ ನಾನು ಹಾಕೊಂಡಿರೋದಲ್ಲ, ಪಾರ್ಟಿಗೆ ಹಾಕುವ ಬಟ್ಟೆಯನ್ನು ತೋರಿಸಿ ಅಂತ ಹೇಳಬೇಕು. ಫುಲ್ ಓದಿ. ಪಾರ್ಟಿ ಇದೆ, ಕಿರು ಫುಕುಒ ಮಿಸೆತೆ ಕುದಸಾಯ್. ಈಗ ಅರ್ಥ ಆಯ್ತು ನೋಡಿ. ಪಾರ್ಟಿಗೆ ಅಲ್ಲ, ಪಾರ್ಟಿಯಲ್ಲಿ. ಸಾರಿ ಮುಂದುವರಿಸಿ. ಪಾರ್ಟಿಗೆ ಉಡುವ ಬಟ್ಟೆಯನ್ನು, ಹಾಕುವ ಬಟ್ಟೆಯನ್ನು ತೋರಿಸಿ ಪ್ಲೀಸ್. ಅದೇ ಪಾರ್ಟಿಯಲ್ಲಿ
ಹಾಕುವ ಬಟ್ಟೆ, ಪಾರ್ಟಿಗೆ ಹಾಕುವ ಬಟ್ಟೆ ಅನ್ನೋಕ್ಕಿಂತ ಪಾರ್ಟಿಯಲ್ಲಿ ಅಲ್ಲಿ ಹಾಕುವ ಬಟ್ಟೆಯನ್ನು ತೋರಿಸಿ. ಹ್ಞೂ ಪರಿದೆ ಕತ್ತ ಫುಕೋ ಮಿಸತೆ ಕುದಸಾಯಿ. ಹಾಂ ಪ್ಯಾರಿಸ್ನಲ್ಲಿ ಕತ್ತ ಹೋದ ಫುಕು ಅಂದ್ರೇನು? ಅಲ್ಲ, ಪರ್ಚೇಸ್ ಮಾಡಿದ ಬಟ್ಟೆ. ಹಂಗೆ ಅರ್ಥ ಮಾಡ್ಕೊಬೇಕು. ಸುಗೋಯ್. ಹಾಂ ಪ್ಯಾರಿಸ್ನಲ್ಲಿ ಖರೀದಿ ಮಾಡಿರುವ ಬಟ್ಟೆಯನ್ನು ತೋರಿಸಿಟ್ಟು. ಎಸ್, ಅದೆಂಥ ಬಟ್ಟೆ ಅವರು ತೊಗೊಂಬಂದಿದ್ದಾರೆ ಬಟ್ಟೆನ. ನಿಮ್ಮ ಫ್ರೆಂಡು ಪ್ಯಾರಿಸಿಗೆ ಹೋಗಿದ್ರು, ಪ್ಯಾರಿಸಿಂದ ಬಟ್ಟೆ ತಂದರು. ಈಗ ನೀವು ತೋರಿಸಿ ಅಂತ ಹೇಳಬೇಕು. ಎಂಥ ಬಟ್ಟೆ ಅದು? ಪರಿದೆ ಕತ್ತ ಫುಕುವೋ, ಪ್ಯಾರಿಸಲ್ಲಿ ಖರೀದಿ ಮಾಡಿದ ಬಟ್ಟೆನೂ ತೋರಿಸು ಅಂತ ಅಂದರೆ. ಎಸ್. ಓಯ್ ಮುಗೀತಾ? ಓಕೆ, ನೆಕ್ಸ್ಟು. ಹಾಂ, ಈಸಿ ಅನಿಸ್ತಿದೆಯಾ, ಟಫ್ ಆಗ್ತಿದೆಯಾ? ಓಕೆ, ನೆಕ್ಸ್ಟ್. ಯಾರೋ ಇವರು ಕಲೇಶ. ವತಾಶಿ ವ ಏಕೀಕರ ಚಿಕಾಯ್ ಉಚ್ಚಿಗ ಹಶಿದೆಸ್. ಹಾಲ ಹೊಶಿದೆಸ್. ಓಕೆ, ಇದನ್ನು ಬಿಟ್ಬಿಡಿ, ಈಗ ಹೇಳಿ. ವತಾಶಿ ವ ಉಚ್ಚಿಗ ಅಂದರೆ ಉಚ್ಚಿಗ ಹೊಶಿದೆಸ್. ಹಾಂ, ಅರ್ಥ? ನಾನು ಮನೆಯನ್ನು ಹೊಶಿ ಇಷ್ಟಪಡ್ತೀನಿ. ಇಲ್ಲ, ವತಾಶಿವ ಉಚ್ಚಿಗ ಹೊಶಿದೆಸ್, ನನಗೆ ಮನೆ ಬೇಕು. ಹೊಶಿದೆಸ್ ಅಂದರೆ ಬೇಕು, ಏನು ಬೇಕು? ಮನೆ ಬೇಕು. ಗಾಲ್ ಹೇಳ್ತೀವಿ, ಯಾರಿಗೆ ಬೇಕು? ವಾಲ್ ಹೇಳ್ತೀವಿ. ನನಗೆ ಮನೆ ಬೇಕು. ಈಗ ಎಂಥ ಮನೆ ಬೇಕು ಬಣಿಸಿ ಈ ಅಡ್ಜೆಕ್ಟಿವಲ್ಲಿ. ಏಕೀಕರ ಚಿಕಾಯಿ. ಏಕೀಕರ ಅಂದ್ರೆ ಏಕೆಂದ್ರೇನು? ಸ್ಟೇಷನ್ನಿಂದ. ಚಿಕಾಯಿ ಅಂದರೆ ಹತ್ತಿರ. ಹಾಂ, ನನಗೆ ಸ್ಟೇಷನ್ನಿಂದ ಹತ್ತಿರದಲ್ಲಿ ಇರೋ ಮನೆ ಬೇಕು. ಅಷ್ಟೇ ನೋಡಿ, ಅಷ್ಟೇ. ವತಾಶಿವ ಉಚಿಗ ಹೊಶಿದೆಸ್, ನನಗೆ ಮನೆ ಬೇಕು. ಈಗ ಎಂಥ ಮನೆ? ಅಡ್ಜೆಕ್ಟಿವಲ್ಲಿ ಹೇಳ್ತೀನಿ, ಈ ಅಡ್ಜೆಕ್ಟಿವಲ್ಲಿ. ಏಕೀಕರ ಚಿಕಾಯಿ ಉಚಿಗ ಹೊಶಿದೆಸ್, ಮನೆ ಸ್ಟೇಷನಿಂದ ಹತ್ತಿರ ಇರುವ ಮನೆ ಬೇಕು. ನೆಕ್ಸ್ಟ್ ನೀವೇ. ವತಾಶಿವ ಹಿರೋಯಿ ನಿವಾಗ ಅರು ಉಚಿಗ ಹೊಶಿದೆಸ್. ಹಾಂ, ಈ ಮತ್ತೆ ಎಂಥ ಮನೆ ನಿಮಗೆ ಬೇಕು? ಓಕೆ, ಇದು ಬಿಟ್ಟಾಕಿ, ಬರೀ ಇದು ಹೇಳಿ. ನಿವಾಗ ಆರು. ನಿವ ಅಂದರೆ ಗಾರ್ಡನ್ ಇರುವ ಮನೆ ಬೇಕು. ಮತ್ತೆ ಎಂಥ ಗಾರ್ಡನ್ ಇದು? ಹಿರೋಯಿ ಸ್ಪೇಷಿಯಸ್ ಗಾರ್ಡನ್ ಇರುವ ಮನೆ ಬೇಕು. ನೋಡಿ, ಬಿಡಿಸಿ ಎಳೆ ಬಿಡಿಸಿ ಹೇಳ್ತಿದ್ದೀನಿ. ಎಸ್, ವತಾಶಿವ ಹಿರೋಯಿ ನಿವಾಗ ಅರು ಉಚ್ಚಿಗ ಹೊಶಿದೆಸ್. ಎಸ್, ನೆಕ್ಸ್ಟ್. ವತಾಶಿವ ಕರಾಒಕೆ. ಹಾಂ, ಪಾತಿಗ ದಕಿರು ಉಚ್ಚಿಗ ಹೊಶಿದೆಸ್. ಓಕೆ, ಎಂಥ ಮನೆ ಅಂತೆ? ಕರಾಒಕೆ ಪಾರ್ಟಿಗೆ ನೋಡಿ, ದೆಕ್ಕಿಮಸ್ ಅಂದರೆ ಬರುತ್ತೆ ಅಂತ ಒಂದಾಗುತ್ತೆ, ಇನ್ನೊಂದು ಪಾಸಿಬಲ್ ಅಂತ ಆಗುತ್ತೆ. ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ, ಈಗ ನೋಡಿ, ಮನೆ ಇದೆ, ನಾವು ಇನ್ನೊಂದು ಕರಾವೋಕೆ ಪಾರ್ಟಿ ಇದೆ. ಇಂಥ ಮನೆ ಅಂದರೆ ಕರಾವೋಕೆ ಪಾರ್ಟಿ ಮಾಡುವಂಥ ಮನೆ, ಅಂದರೆ ಬರುವಂಥ ಮನೆ, ಪಾಸಿಬಲ್ ಇರುವಂಥ ಮನೆ ಬೇಕು. ಅಂದರೆ ಸೌಂಡ್ ಪ್ರೂಫ್ ಮನೆ, ಆ ಥರ ಅರ್ಥದಲ್ಲಿ. ದೆಕಿರು ಇದು ಬರುವಂತಹ ಮನೆ ಬೇಕು. ಏನದು? ಕರಾವೋಕೆ ಪಾತಿಗ ದೆಕಿರು ಉಚಿಗ ಹೊಶಿದೆಸ್. ಎಸ್, ಚೇತಸ. ವತಾಶಿವ ತೆಗಾಮಿ ಓ ಕಕು ಜಿಕಾನ್ಗ ಅರಿಮಸೆನ್. ಹಾಂ, ನನಗೆ ಲೆಟರನ್ನು ಬರೆಯುವ ಟೈಮ್ ಇಲ್ಲ. ಸೂಪರ್, ಕರೆಕ್ಟಾಗಿ ಹೇಳ್ತಿದ್ದೀರಾ. ಏನಂತೆ? ನನಗೆ ಲೆಟರನ್ನು ಬರೆಯುವ ಟೈಮ್ ಇಲ್ಲ. ವತಾಶಿವ ತೆಗಾಮಿಯೋ ಕಕು ಜಿಕಾಂಗ ಅರಿಮಸೇನ್. ನೆಕ್ಸ್ಟ್.
ವತಾಶಿವ ಹೋನ್ ಓ ಯೋಮು ಜಿಕಾನ್ಗ ಅರಿಮಸೆನ್. ಹಾಂ ನನಗೆ ಬುಕ್ಕನ್ನು ಓದುವ ಟೈಮ್ ಇಲ್ಲ. ಹಾಂ ನೆಕ್ಸ್ಟ್. ವತಾಶಿವ ಅಸಗುಹಾನ್ ಓ ತಬೆರು ಜಿಕಾನ್ಗ ಅರಿಮಸೆನ್. ಹಾಂ ನನಗೆ ಬೆಳಗ್ಗೆ ತಿಂಡಿಯನ್ನು ತಿನ್ನುವ ಟೈಮ್ ಇಲ್ಲ. ಹ್ಞೂ ಎಸ್ ವತಾಶಿವ ಅಸಗೋಹಾನ್ ಓ ತಬೆರು ಜಿಕಾಂಗಾರಿ ಮಸೆನ್. ನನಗೆ ಅದೇ ಬೆಳಗ್ಗೆ ತಿಂಡಿ ನಾಷ್ಟವನ್ನು ತಿನ್ನುವ ಟೈಮ್ ಇಲ್ಲ. ಸುಗೋಯ್ ಪೇಸ್ಟ್ ಚೆನ್ನಾಗಿದೆ. ಎಸ್ ಇದೇ ಫ್ಲೋ ಅಲ್ಲಗೋಣ. ನೆಕ್ಸ್ಟ್ ಕಲೆಸನ್. ಹಾಂ ಏನಪ್ಪ ಅಂದರೆ ಇದು ಐಟಮ್ಸ್ ಇದ್ದಾವೆ. ಐಟಮ್ಸ್ ಇದೆ. ಓಕೆ ನೋಡೋಣ ಬನ್ನಿ ಏನು ಅಂತ ಹೇಳಿ ನೀವೇ. ಆಹಾನಿ ಆಹಾನಿ ಮೊರಾಯಿ ಮಸ್ತ ಅಮ್ಮನ ಗೊತ್ತಾ ಇದು? ಮೊರಾಯಿ ಮೊರಾಯಿ ಮಸ್ತ್ ಅಂದರೆ ಗೊತ್ತಾ? ಕೇಳಿದೆ ಸಂಜೆ ಒಂಬತ್ತು ಹಾಂ ಅಮ್ಮ ಇದ್ದಾರೆ, ಮೊರಾಯಿ ಮಸ್ ಇದ್ದಾರೆ. ಏನು ಸ್ವೀಕರಿಸಿದೆ, ಅಮ್ಮನ ಸ್ವೀಕರಿಸಿದೆ, ರಿಸೀವ್ ಮಾಡಿದೆ. ಸೊ ಇದು ಇಂದ ಅಮ್ಮನಿಂದ ರಿಸೀವ್ ಮಾಡಿದೆ, ಸ್ವೀಕರಿಸಿದೆ ಏನಂತ ಹೇಳಿ. ಹಾಕರ ಮೊರಾಯಿ ಮಸ್ತ. ಹಾಂ ಈಗ ನೋಡಿ ಏನು ಮಾಡಬೇಕು ಅಂತ. ಕರ ಅಂತ ಹೇಳ್ಬೋದು, ಕರನೇ. ಕೊರೆವ ಹಾಹಾನಿ ಮೊರತ್ತ ಕೊತೋ ದೆಸ್. ಹಾಂ ಎಳಿಬೇಕು. ಕೋತೋ ದೆಸ್. ಕೋತೋ ದೆಸ್. ಹಾಂ ನೋಡಿ ಇಲ್ಲಿದೆ ನೋಡಿ ಕೋಟು. ಹಾಂ ಇದು ಅಮ್ಮನಿಂದ ಸ್ವೀಕರಿಸಿದ ಕೋಟು. ಎಸ್. ಸೊ ಇಲ್ಲಿ ಐಟಮ್ ಇದೆ, ಅದು ಯಾರಿಂದ ಬಂತು, ಎಲ್ಲಿಂದ ಬಂತು, ಏನು ಅಂತ ಬಣ್ಣಿಸಿ ಹೇಳಬೇಕು ಕ್ರಿಯಾಪದದಲ್ಲಿ. ಎಸ್. ನೆಕ್ಸ್ಟ್ ನೀವು ಹೇಳಿ. ತವಪೊನ್ಸಾನ್ನಿ ಕರಿಮಸ್ತ. ಹಾಂ ಗೊತ್ತಾ? ಕರಿಮಸ್. ಏನು ಕರಿಮಸ್ ಅಂದರೆ ಬಾರೋ ಮಾಡ್ತೀನಿ. ಇಲ್ಲೇನಾಗಿದೆ? ಯಾವ ಟೆನ್ಸು? ತವಪೊನ್ಸಾನ್ನಿಂದ ಬಾರೋ ಮಾಡಿದೆ. ಮಾಡಿದೆ ಕರಿಮಸ್ತ. ಹಾಂ ಈಗ ನೋಡಿ ಏನದು ಮಾಡಿರೋದು ಕಾಣ್ತಿದೆ ಇಲ್ಲಿ ಒಂದೇನು? ಝಶಿ. ಹೇಳಿ ಇದು ಅವರಿಂದ ಬಾರೋ ಮಾಡಿದ ಝಶಿ ಅಂತ. ಕೊರೆವ ಇದು ಅವರಿಂದ. ಕೊರೆವ ತವಪೊನ್ಸಾನ್ನಿ ಜಶಿ. ಇಲ್ಲ ಕನ್ನಡದಿಂದ ಬನ್ನಿ. ಅವರಿಂದ ಆದಮೇಲೆ ಏನು? ಅವರಿಂದ ಬಾರೋ. ಹಾಂ ಕರಿಮಸ್ತ. ಮಸ್ತ ಇದ್ದಿದ್ದು ತಾಗುತ್ತೆ. ಕರಿತಾ. ಹಾಂ ಬಾರೋ ಮಾಡಿದ ಜಶಿ ದೆಸ್. ಹಾಂ ಬಂತು ಈಗ ಫುಲ್ಲು ಫಸ್ಟಿಂದ. ಕೊರೆವ ತವಪೊನ್ಸಾನ್ನಿ ಕರಿತ ಜಶಿ ದೆಸ್. ಸುಗೋಯ್ ಬಂತು ನೋಡಿ. ಕೊರೆವ ತವಪೊನ್ಸಾಂಕರ ಕರಿತ ಝಶಿ ದೆಸ್. ಎಸ್. ಓಕೆ ನೆಕ್ಸ್ಟ್ ನೀವೇ ಎರಡನೇದು. ಕ್ಯೋತೋದೆ ತೊರಿಮಸ್ತ. ಹಾಂ ಅರ್ಥ? ಕ್ಯೋತೋಗೆ ಹೋಗ್ತೀನಿ. ಹೋಗ್ತೀನಿ ಅಂದರೆ ಏನು? ಇಕಿಮಸ್ ಅಂತ. ತೊರಿಮಸ್ ಅಂದರೆ ತೊರಿಮಸ್ ಅಂದರೆ ಏನು? ತೆಗಿತೀನಿ. ಏನು ತೆಗಿತೀರಾ? ನೋಡಿ ಇದು ಚಿತ್ರ ನೋಡಿ. ಕ್ಯೋತೋಗೆ ಐಟಮ್ ನೋಡಿ. ಡ್ರಾಯಿಂಗ್ ತೆಗಿತೀನಿ. ಕನ್ನಡದಲ್ಲಿ ಡ್ರಾಯಿಂಗ್ ತೆಗಿತೀನಲ್ಲ, ಡ್ರಾಯಿಂಗ್ ಬಿಡಿಸ್ತೀನಿ ಅಂತೀವಿ ಕನ್ನಡದಲ್ಲಿ. ಹಾಂ ಬಟ್ ಇದು ನೋಡಿ, ಇದು ನಾವು ನೋಡಿ ಏನಿದು ನಾವು ಫೋಟೋ. ಹಾಂ ಸಶಿನ್. ಓಕೆ ಸಶಿನ್ ಇದು. ಈಗ ಇಲ್ಲೇನೋ ಇದೆ, ಆ್ಯಕ್ಷನ್ ಆಗ್ತಾಯಿದೆ ಜಾಗದಲ್ಲಿ. ಸೊ ಕ್ಯೋತೋದೆ ತೊರಿಮಸ್ತ, ಕ್ಯೋಟೋದಲ್ಲಿ ತೆಗ್ದೆ. ಈಗ ನೀವು ಹೇಳಬೇಕು ಇದು ಕ್ಯೋಟೋದಲ್ಲಿ ತೆಗೆದ ಫೋಟೋ ಅಂತ. ಕೊನೋ ಬರುತ್ತೆ. ಅಲ್ಲ ಇದು ಕೊರೆವ. ಹಾಂ ಅಲ್ವಾ? ಕೊರೆವ ಕ್ಯೋತೋದೆ. ಹಾಂ ಕ್ಯೋಟೋಲ್ಲಿ ತೆಗೆದ
ತೆಗೆದಾನೆ ತೊರಿ ಮಸ್ತ ತೊರಿತೆ ತೊರಿತ ತ್ವರಿತಾಗಲ್ಲ. ಇದೇನೋ ಗ್ರೂಪ್ ಒನ್ ಇದೆ. ರೀ ಬಂದರೆ ನಾವು ಒತ್ತಿ ಹೇಳಬೇಕು. ತೊತ್ತ. ತೊತ್ತ ತೆಗೆದ ಫೋಟೋ ಅಲ್ಲ ತೆಗಿದ ಫೋಟೋ ಅಷ್ಟೇ. ಫೋಟೋ ಹ್ಞೂ, ಫೋಟೋದ ಇದು ಅಲ್ಲಿ ತೆಗಿದ ಫೋಟೋ. ಶಶಿನ್ ದಸ್. ಹಾಂ, ಈಗ ಫಸ್ಟಿಂದ ಬಂತು.